ಪಂಚಸೇನಾ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಹೌದು, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ ಬಳಿ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆಗೆ ಅಪಮಾನ ಮಾಡಿರುವ ಕೆಲವು ಕಿಡಿಗೇಡಿಗಳು ಬಸವೇಶ್ವರರ ಕೈ ಮುರಿದು ಅವಮಾನಿಸಿದ್ದಾರೆ. ಅಷ್ಟಲ್ಲದೆ ಧ್ವಜದ ಕಂಬ ಕಿತ್ತೆಸೆಯಲು ಮುಂದಾಗಿದ್ದು ಈಗಾಗಲೇ ಬಾಲ್ಕಿ ತಾಲೂಕಿನ ಆ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದಾರೆ. ನನ್ನ ಹೆಸರು ರವಿಕಿರಣ್ ವಾಗ್ಮರ್ ಅಂತ ಹೇಳಿ ಹಿಂದೂ ಕಾರ್ಯಕರ್ತ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಆದಂತಹ ಘಟನೆ ಇದು ರಾಜ್ಯದಲ್ಲಿ ಮತ್ತೆಲ್ಲೂ ಆಗಬಾರ್ದು. ಯಾಕಂತಂದ್ರೆ ಇದ್ರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು ನಮ್ಮ ಸರ್ಕಾರ. ಯಾಕಂದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಗೋಮಾತೆ ಘಟನೆ, ಅದರಲ್ಲಿ ಏನಾಗೈತೆ ಅಂತಂದ್ರೆ ಬೇರೆ ರಾಜ್ಯದಿಂದ ತಗೊಂಬಂದ ಅಪರಾಧಿನ ಸೃಷ್ಟಿ ಮಾಡಿ ಕೇಸ್ ಮುಚ್ಚುವಂತ ಕೇಸ್ ಇಲ್ಲಿ ಪ್ರಯತ್ನ ಮಾಡತ್ತಾರ. ಬಟ್ ಇದ್ರೊಳಗೆ ಹಂಗ ಆಗ್ಬಾರ್ದು. ಯಾಕಂದ್ರೆ ವಿಶ್ವಗುರು ಬಸವಣ್ಣವರ ಅವ್ರ ಚರಿತ್ರೆ, ಅವ್ರ ಹಿರಿಮೆ ಎಲ್ಲ ನೋಡ್ಕೋಬೇಕು. ಯಾಕಂದ್ರೆ ಒಬ್ರು ಯಾವುದೋ ಒಂದು ಸ್ಟ್ಯಾಚ್ಯೂನ ನಾವು ಹಾಳು ಮಾಡ್ತೀವಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅವರಿಗೆ ಎಷ್ಟು ಅರಿವಿಲ್ಲ ಅಂತ ಹೇಳಿದ್ರೆ ಅರ್ಥ. ನಮ್ಮ ಸರ್ಕಾರ ಮತ್ತು ನಮ್ಮ ಕಾನೂನು ಯಾವ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಾವು ತಿಳ್ಕೊಬೇಕಾಗಿ ಮತ್ತು ಅದ್ರ ಬಗ್ಗೆ ಆದಷ್ಟು ಬೇಗ ಸೂಕ್ತ ಕ್ರಮ ತಗೋಬೇಕು. ಇಲ್ಲಾಂತಂದ್ರೆ ನಾವು ರಾಜ್ಯದಲ್ಲಿ ಇದರ ಬಗ್ಗೆ ಉಗ್ರ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ವ್ಯಕ್ತಪಡಿಸ್ತೇನೆ. ನಮ್ಮ ಹೆಸರು ರವಿಕಿರಣ್ ವಾಗ್ಮರ್ ಅಂತ. ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಪಂಚಸೇನಾ ಸಂಘಟನೆ ಆಗ್ರಹಿಸುತ್ತದೆ. ನಾವು ಪಂಚಸೇನಾ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಇತ್ತೀಚೆಗೆ ನಡೆದ ಬೀದರ್ ತಾಲೂಕಿನ ಬಾಲ್ಕಿ ಗ್ರಾಮದ ದಾಡದ ಗ್ರಾಮದಲ್ಲಿ ಕ್ರಾಸ್ ಹತ್ತಿರ ವಿಶ್ವಗುರು ಬಸವಣ್ಣವರ ಮೂರ್ತಿಗೆ ಅಪಮಾನ ಮಾಡಿದಂಥ ವ್ಯಕ್ತಿಗಳಿಗೆ ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಜರುಗಿಸಬೇಕೆಂದು ನಾವು ಇಂದು ಜಿಲ್ಲಾಧಿಕಾರಿ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಮುತ್ತು ಬೆಳ್ಳಕ್ಕಿ, ಪಂಚಸೇನಾ ಜಿಲ್ಲಾಧ್ಯಕ್ಷರು, ಧಾರವಾಡ. ಕ್ರಾಂತಿ ಸಮಾಚಾರ, ಧಾರವಾಡ.